ಡಿ.ಕೆ. ಶಿವಕುಮಾರ್ ಸರಿಯಾಗಿ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಅಂತ ಬಹಳಷ್ಟು ಜನ ನಾಯಕರು ಇದೇ ಮಾತನ್ನು ಹೇಳಿದ್ದಾರೆ. ಎಂ ಬಿ ಪಾಟೀಲರು ಅದನ್ನೇ ಹೇಳಿದ್ದಾರೆ, ಜಗದೀಶ್ ಶೆಟ್ಟರು ಕೂಡ ಅದನ್ನೇ ಹೇಳಿದ್ದಾರೆ. ಕೆಲವರು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ಏಕೆಂದರೆ ಅನಿವಾರ್ಯವಾಗಿ ಸಮರ್ಥನೆ ಮಾಡ್ಕೋಬೇಕಲ್ಲ, ಎಲ್ಲ ಕೈ ಬಿಟ್ಟರೆ ಹೆಂಗೆ ಅಂತ. ಯಾವ ಮುಖ ಹಿಡ್ಕೊಂಡು ಸಮರ್ಥನೆ ಮಾಡ್ಕೋತಾರೆ ಅವರು, ಅದು ಇಂಪಾರ್ಟೆಂಟ್. ಯಾಕಂದರೆ ಏನೋ ಬಿಡಿ ಫ್ಲೋನಲ್ಲಿ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಭೈರ್ತಿ ಹೇಳಿದ್ದಾರೆ. ಶಿವಾನಂದ ಪಾಟೀಲ್ ರೈತರು ಬರಗಾಲವನ್ನು ಅಪೇಕ್ಷೆ ಮಾಡ್ತಾರೆ, ಆಸೆ ಪಡ್ತಾರೆ, ಸಾಲ ಮನ್ನಾ ಮಾಡ್ಬೋದು ಅಂತೇಳಿ ಆಸೆ ಪಡ್ತಾರೆ. ಆದರೆ ಈ ವೇಳೆಯಲ್ಲಿ ಸಾಲ ಮನ್ನಾ ಮಾಡೋದು ಕಷ್ಟ. ನೀವು ಅವ್ರನ್ನೇ ಕೇಳ್ಬೋದು, ಯಾಕಂದರೆ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಹುಶಃ ಅವ್ರಿಗೆ ನೀವು ಕೇಳಿದರೆ ಸೂಕ್ತ. ಯಾಕೆ ನನಗೆ ಇದನ್ನು ಕೇಳಿಸ್ಕೊಂಡಿಲ್ಲ, ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಹೇಳಿದ್ದೆ ನನಗೆ ಗಮನಕ್ಕಿಲ್ಲ, ಅವ್ರಿಗೆ ಕೇಳಿ ನೀವು. ಶಿವಾನಂದ ಪಾಟೀಲ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಬರಗಾಲ ಬರಲಿ ಅಂತ ಹೇಳಿ ರೈತರು ಕಾಯ್ತಿರ್ತಾರೆ, ಬರಗಾಲ ಬಂದ್ರೆ ಸಾಲ ಮನ್ನಾ ಆಗತ್ತೆ ಅಂತ ಹೇಳಿ ಒಂದು ಅಪೇಕ್ಷೆ ಪಡ್ತಿರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಗೊತ್ತಿಲ್ಲಪ್ಪ, ನಾನು ಇನ್ನೂ ನೋಡಿಲ್ಲ. ನಾನು ಬೆಳಗ್ಗೆಯಿಂದ ಜನರ ಭೇಟಿ ಮಾಡ್ತಾ ಇದ್ದೀನಿ. ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ರು ಹೇಗೆ ಅಂತ ನನಗಂತೂ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಆ ಥರ ಏನು ಹೇಳಿಲ್ಲ, ಫ್ಲೋಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು. ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಹೀಗೆ ರೈತರು ಯಾವತ್ತೂ ಯಾವಕ್ಕೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರೋವಂಥ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಇದು ಭೈರತಿಯವರ ಮಾತು. ಫ್ಲೋನಲ್ಲಿ ಏನ್ರಿ ಭೈರತಿಯವರೇ, ಫ್ಲೋನಲ್ಲಿ ಹೇಳೋದು ಅಂತಂದ್ರೆ ಏನು ಅರ್ಥ? ಏನಂದ್ರೆ ಡೈಲಾಗು ಫ್ಲೋನಲ್ಲಿ ಏನು ಬೇಕಾದ್ರೆ ಬಂದ್ಬಿಡುತ್ತೆ. ಹಾಗಾದರೆ ಅಂದರೆ ಈ ರೀತಿ ಬರಗಾಲ ಬೀಳಲಿ ಅಂತ ರೈತರು ಆಸೆ ಪಡ್ತಿರ್ತಾರೆ, ಕಾಯ್ತಾ ಇರ್ತಾರೆ ಅನ್ನುವಂಥದ್ದು ಫ್ಲೋನಲ್ಲಿ ಹೇಳುವಂಥ ಮಾತಾ?